ಇನ್ನು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಕುಮ್ಮಕ್ಕು ಮತ್ತು ಅವರ ಜೊತೆಗೆ ನಂಟು ಇದ್ದಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸೇರಿ ದೇಶದ ಹಲವು ಜಿಲ್ಲೆಗಳಲ್ಲಿ ಎನ್ಐಎ ಏಕಕಾಲದಲ್ಲಿ ರೇಡ್ ಮಾಡಿದೆ. ಕರ್ನಾಟಕ, ದೆಹಲಿ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ, ಇದರ ಜೊತೆಗೆ ಬಿಹಾರ, ರಾಜಸ್ಥಾನ, ಗುಜರಾತ್ ಇಲ್ಲೆಲ್ಲವೂ ಕೂಡ ಏಕಕಾಲದಲ್ಲಿ ಎನ್ಐಎ ದಾಳಿ ನಡೆಸಿದೆ. ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇವತ್ತು ರೇಡ್ ಆಗಿದೆ. ಹಲವೆಡೆ ದಾಳಿ ನಡೆಸಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ಅವರನ್ನು ವಿಚಾರಣೆ ಮಾಡುವಂಥ ಒಂದು ಕೆಲಸ ಕೂಡ ಆಗಿದೆ. ಎಲ್ಲೆಲ್ಲಿ ಅನುಮಾನಗಳು ಬರುತ್ತೋ, ಯಾವ್ಯಾವ ಮನೆಗಳಲ್ಲಿ ಏನಾದರೂ ಈ ಥರದ ಒಂದಷ್ಟು ಚಟುವಟಿಕೆಗಳಾಗ್ತಾ ಇದ್ವೋ ಅನ್ನುವಂಥದ್ರ ಬಗ್ಗೆ ಏನು ಖಚಿತ ಮಾಹಿತಿಯನ್ನು ಅರಿತಿದ್ದಂಥ ಎನ್ಐಎ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ. ಇತ್ತ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಹಾಗೆ ಈ ಕಡೆ ವಿಶಾಖಪಟ್ಟಣ ಮತ್ತು ಚೆನ್ನೈ ಸೇರಿದಂತೆ ಹಲವೆಡೆ ದಾಳಿ ನಡೆಸೋದಕ್ಕೆ ಇವರು ವಿಧ್ವಂಸಕಾರಿ ಸಂಚನ್ನ ರೂಪಿಸ್ತಾ ಇದ್ರು ಅನ್ನುವಂಥದ್ದು ಆರೋಪ. ದಾಳಿ ನಡೆಸಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೌಲ್ ಬಜಾರ್ನ ಅಬ್ದುಲ್ ನಜೀರ್ ಅನ್ನೋರ ಮನೆಯಲ್ಲಿ ನಡೆದಿರುವಂತಹ ದಾಳಿ ಇದು. ಹೈದರಾಬಾದ್ನಲ್ಲಿ ಅಬ್ದುಲ್ ನಜೀರ್ ವಿರುದ್ಧ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಅದು UAPA ಅಡಿ ದಾಖಲಾಗಿರುವಂತಹ ಪ್ರಕರಣ. ಸೊ ಇದೀಗ ದಾಳಿ ಮಾಡಿ ಮನೆಯಲ್ಲಿ ಎನ್ಐಎ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಎನ್ಐಎ ನಡೆಸಿರುವಂತಹ ದಾಳಿ ಇತ್ತ ರಾಜ್ಯದಲ್ಲೂ ಕೂಡ ಆಗಿದೆ. ರಾಜ್ಯದ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಇಲ್ಲಿದ್ದಂಥ ಒಂದು ಮನೆ, ಇದು ನಜೀರ್ ಅನ್ನೋರಿಗೆ ಸೇರಿದಂಥ ಮನೆ, ಅಬ್ದುಲ್ ನಜೀರ್ ಅಂತ ಹೇಳಿ ಕೌಲ್ ಬಜಾರ್ನಲ್ಲಿರುವಂಥ ಮನೆ. ನಾವು ಪ್ರತಿನಿಧಿ ವಿನಾಯಕ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ವಿನಾಯಕ್, ಈಗ ಎನ್ಐಎ ಅಧಿಕಾರಿಗಳ ದಾಳಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಾದರೂ ಲಭ್ಯವಾಗಿದೆ? ಏನಾದರೂ ಮನೆಯಿಂದ ಕೆಲವೊಂದಷ್ಟು ಸಂಗತಿ ಬಯಲಾಗಿದ್ದು, ಕೆಲವೊಂದಷ್ಟು ಪ್ರೂಫ್ಸ್ ಏನಾದರೂ ಸಿಕ್ಕಂಥ ಬಗ್ಗೆ ಈ ಅಬ್ದುಲ್ ನಜೀರ್ ಯಾರು, ಮತ್ತಷ್ಟು ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ? ಖಂಡಿತ ರೆಹಮಾನ್, ಬೆಳಗ್ಗೆ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯ ಕೋಲ್ ಬಜಾರ್ ಅಲ್ಲಿ ಇರತಕ್ಕಂತ ಏರಿಯಾದಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳ ತಂಡ ಏನು ದಾಳಿ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತಂದ್ರೆ, ಕಳೆದ ಮಾರ್ಚ್ 26ನೇ ತಾರೀಕು ಇಲ್ಲಿ ಬಳ್ಳಾರಿಯಲ್ಲಿ ಆಂಧ್ರದ ವಿಜಯವಾಡ ಏನು ನಗರದ ಏನ್ ಪೊಲೀಸ್ ಅಧಿಕಾರಿಗಳಿದ್ದಾರೆ ಬಳ್ಳಾರಿಗೆ ಬಂದಿದ್ರು. ಬಂದ ನಂತರ ಅಲ್ಲಿ ಇರ್ತಕ್ಕಂಥ ಅಬ್ದುಲ್ ನಜೀರ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ರು. ಕಾರಣ ಏನಂತಂದ್ರೆ, ಆತ ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಉಗ್ರವಾದವನ್ನ ಹರಡುವುದು ಮತ್ತು ಆತನನ್ನ ಆ ಕುರಿತಂತೆ ಯುವಕರನ್ನ ಒಂದು ರೀತಿ ಪ್ರೇರೇಪಿಸುವ ನಿಟ್ಟಿನಲ್ಲಿ ಕೂಡ ಆತ ಮೆಸೇಜ್ ಅನ್ನು ಹಾಕುವುದು, ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನ ಮತ್ತು ಗ್ರೂಪ್ ಅನ್ನ ಮಾಡ್ಕೊಂಡಿದ್ದ ಅನ್ನೋ ಆಧಾರದಲ್ಲಿ ಏನು ಆಂಧ್ರದ ವಿಜಯವಾಡ ಪೊಲೀಸರು ಅದನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ರು. ಹೀಗಾಗಿ ಆ ಕೇಸು ಎನ್ಐಎಗೆ ವರ್ಗಾವಣೆ ಆಗಿದೆ. ಹೀಗಾಗಿ ಎನ್ಐಎ ವರ್ಗಾವಣೆ ಆಗಿರೋದಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯ ಕೋಲ್ ಬಜಾರ್ ಏರಿಯಾಕ್ಕೆ ಬಂದು ಆತನ ಏನು ಶಂಕಿತ ಇದ್ದಾನೆ ಆತನ ಮನೆಗೆ ಏನು ಬಂದು ದಾಳಿ ಮಾಡಿದ. ಅಲ್ಲಿ ಇರತಕ್ಕಂಥ ಎಲ್ಲವನ್ನೂ ಕೂಡ ವಿಚಾರಣೆ ಕೂಡ ಒಳಪಡಿಸಿರುವಂಥದ್ದು. ಅಂದ್ರೆ ಆತನ ತಂದೆ ಮತ್ತು ತಾಯಿ ಜೊತೆಗೆ ಆತ ಏನು ಮೊಬೈಲ್ಗಳನ್ನ ಬಳಕೆ ಮಾಡ್ತಾ ಇದ್ದ ಮತ್ತು ಯಾರ್ಯಾರ ಜೊತೆ ಆತನ ಸಂಘಟನೆ ಏನು ಸಂಬಂಧವನ್ನು ಹೊಂದಿದ್ದ, ಆತನ ಸ್ನೇಹಿತರು ಯಾವ ರೀತಿ ಸ್ನೇಹಿತರನ್ನು ಆತ ಹೊಂದ್ಕೊಂಡಿದ್ದ ಅನ್ನೋ ಬಗ್ಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನ ಮಾಡಿರ್ತಕ್ಕಂಥ ಎನ್ಐಎ ಅಧಿಕಾರಿಗಳು ಇದೀಗ ವಾಪಸ್ ತಿಳಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡುವ ಕಾರಣ ಏನಂತಂದ್ರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಏನು ನಿಷೇಧ ಸಂಘಟನೆಗಳಿದ್ದಾವ ಅದ್ರ ಜೊತೆಗೆ ಈತ ಏನು ಸಂಪರ್ಕವನ್ನ ಇಟ್ಕೊಂಡಿದ್ದ ಮತ್ತು ಉಗ್ರವಾದವನ್ನ ಹರಡುವಂತಹ ಪ್ರಯತ್ನ ಮಾಡ್ತಾ ಇದ್ದ. ಜೊತೆಗೆ ಯುವಕರನ್ನು ಕೂಡ ಉಗ್ರವಾದತ್ತ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದ ಅನ್ನೋದ್ರಲ್ಲಿ ಕೂಡ ಸಾಕಷ್ಟು ಆರೋಪಗಳು ಕೇಳಿಬಂದು ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ಆಗಿತ್ತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ತನಿಖೆಗೆ ಇರತಕ್ಕಂಥ ಅಧಿಕಾರಿಗಳು ಇದೀಗ ಬಳ್ಳಾರಿಗೆ ಬಂದು ಇರತಕ್ಕಂಥ ಮನೆಯನ್ನು ಕೂಡ ಸಂಪೂರ್ಣವಾಗಿ ಜಾಲಾಡಿ ವಾಪಸ್ ತೆರಳಿರುವಂತದ್ದು. ರೆಹಮಾನ್, ರೈಟ್, ಥ್ಯಾಂಕ್ ಯು ವಿನಾಯಕ್.